ಲಾಸ್ಟ್ ಟೈಮ್ ಗಂಡನ ಮನೆಯಿಂದ ನಮ್ಗೆ ಇದು ಮನೆ ದೇವ್ರು. ಏನೋ ಒಂಥರ ನನ್ ಮೇಲೆ ನನಗೆ ಜಾಸ್ತಿ ಲವ್ ನಂಗೆ ಸ್ಯಾರಿ ಹಾಕೊಳಕ್ ಬರಲ್ಲ, ಇನ್ನು ಕಲ್ತಿಲ್ಲ. ನಮ್ಮ ಔಟ್ಫಿಟ್ ಹೊಟ್ಟೆ ಕಿಚ್ಚು ನಂದು. ನಿಮ್ಗೆ ಪಿಂಪಲ್ಲೇ ಬರಲ್ವಲ್ಲ? ನಂದು ನಿಮ್ಗೆ ಪಿಂಪಲ್ಲೇ ಬರಲ್ವಲ್ಲ ಅಂತಾಳೆ. ಎಷ್ಟು ಪಿಂಪಲ್ ಬರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಇವಳು ನಿದ್ದೆ ಮಾಡಲ್ಲ, ಊಟ ತಿನ್ನಲ್ಲ, ಏನು ಹಾರ್ಮೋನ್ ಎಲ್ಲ ಚೇಂಜ್ ಆಗಿ ಇಂಬ್ಯಾಲೆನ್ಸ್ ಆಗಿ ಏನಾದ್ರೂ ಒಂದು ಪಿಂಪಲ್ ಆಗಲ್ವಲ್ಲ. ಸೊ ಚೆನ್ನಾಗಿ ರೆಡಿ ಆಗಿದ್ದೀನಲ್ವಾ ನಾನು. ಈ ದೇವಸ್ಥಾನ ನೋಡೋದಕ್ಕೆ ಒಂಥರ ಸಖತ್ತಾಗಿದೆ. ಇಲ್ಲಿಂದಾನೇ ದರ್ಶನ ಮಾಡ್ಕೋಬಿಡಿ. ಯಾರಾದ್ರೂ ಊಟ ಗೀಟಕ್ಕೆ ಬರ್ಸಕ್ಕೆ ಹುಡುಗಿರ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ರಾಗಿ ಮುದ್ದೆ ಒಳ್ಳೆ ಟ್ರಿಪ್ ಆದಂಗ ಆಗುತ್ತೆ ಫ್ರೆಂಡ್ಸ್ಗಳ ಜೊತೆ ಬಂದ್ರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನ್ ನಿಮ್ಮ ಪ್ರೀತಿಯ ನಂದಿನಿ ಗೌಡ. ಸೊ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅಂಡ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ, ಸೊ ಇವತ್ತು ನಾವು ಆದಿಚುಂಚನಗಿರಿಗೆ ಬಂದಿದ್ದೀವಿ. ಗಂಡನ ಮನೆಯಿಂದ ನಮ್ಗೆ ಇದು ಮನೆ ದೇವ್ರು. ಇಲ್ಲಿ ನಮ್ಮ ಫ್ರೆಂಡ್ ಮನೇಲಿ ಇವತ್ತು ಇಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಬುಕ್ತಿ ಅಂತ ಮಾಡ್ತಾರೆ, ಗೊತ್ತಾ ನಿಮಗೆ? ಸೊ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬುಕ್ತಿ ಅಂತ, ಬುಕ್ತಿ ತಾನೇ ಅದು, ಬುಕ್ತಿ ಅಂತ ಮಾಡ್ತಾರಲ್ಲ. ಸೊ ಬುಕ್ತಿ ಅಂದ್ರೆ ಅದೇ ಸೇವೆ, ಅದು ಇದು ಫಂಕ್ಷನ್ ಕಾರ್ಯಗಳು ಮಾಡ್ತಾರಲ್ಲ ಅದು. ಸೊ ಅಲ್ಲಿಗೆ ಬಂದಿದ್ದೀವಿ. ನಿನ್ನೆ ನೈಟು ಅದನ್ನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿನ್ನೆ ನೈಟ್ ಬ್ಯಾಂಗ್ಳೂರಿಂದ ಹೊರಟು ಅಲ್ಲಿಂದ ಕುಣಿಗಲ್ಗೆ ಹೋಗಿ ನಮ್ಮ ಮಕ್ಳುಗಳನ್ನ ಇಬ್ರನ್ನ ಬಿಟ್ಟು ಅಲ್ಲಿಂದ ರಿಟರ್ನ್ ಚುಂಚನಗಿರಿಗೆ ಬಂದಿದ್ದೀವಿ. ಸೊ ಹೇಗಿದ್ರು ನಮ್ಮನೆ ದೇವ್ರು ಕೂಡ, ನನ್ನ ಗಂಡನ ಮನೆ ದೇವ್ರು ಕೂಡ. ಸೊ ಹಾಗೆ ಪೂಜೆ ಮಾಡಿಸ್ಕೊಂಡು ಚೆನ್ನಾಗಿ ಭೋಜನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ಈ ಒಂದು ಬ್ಲಾಗ್ ಅಲ್ಲಿ ತೋರಿಸ್ತೀನಿ, ಮಿಸ್ ಮಾಡ್ದಾಗ ನೋಡಿ. ಸೊ ಮುಖ ತೊಳ್ಕೊಂಡು ಬಂದೆ, ಈಗ ರೆಡಿ ಆಗ್ಬಿಟ್ಟು ಇವತ್ತಿನ ಔಟ್ಫಿಟ್ ಹೇಗಿರುತ್ತೆ ಅನ್ನೋದೊಂದು ಕಮೆಂಟ್ ಮಾಡಿ. ಹಾಗೆ ಅಂಡ್ ರೆಡಿ ಆಗಿ ಟೆಂಪಲ್ಗೆ ಹೋಗೋಣ ಅಂತ. ಆಲ್ರೆಡಿ ಟೈಮ್ ಬಂದು 10 ಕಾಲ ಇತ್ತು. ಬಟ್ ನಾವು ನೈಟ್ ಇಲ್ಲಿ ಬಂದಾಗ ಮೇ ಬಿ 4 ಆಗಿತ್ತು, 4 ಗಂಟೆ ಆಗಿತ್ತು. ನನಗೆ ಗುಬ್ಬಿ ಹೇರ್ ಸ್ಟ್ರೈನಿಂಗ್ ಮಾಡ್ತಿದ್ದಾಳೆ. ಯಾಕಂದ್ರೆ ಗಬ್ಬಿ ಮುಂಚೆ ಸಲೂನ್ ಶಾಪ್ ಇಟ್ಟಿಲ್ಲ, ಅದಕ್ಕೆ ಅದಾದ್ರೂ ಓಪನ್ ಮಾಡಿದ್ರೆ ಮೇ ಬಿ ಉದ್ದಾರ ಕರೆಂಟ್ ಹೊಡಿಯುತ್ತೆ, ಅದು ಸ್ವಲ್ಪ ಹುಷಾರಿಂದ. ಅದಕ್ಕೆ ಏನೋ ಅಂತ ಹೇಳ್ತಾರೆ ಕಟಿಂಗ್ ಶಾಪ್ ಅವರಿಗೆ, ಬಟ್ ಆದ್ರೆ ಅವಳಿಗೆ ಏನು ಹೇಳೋದು ಈ ತರ ಏನು ಅನ್ನಲ್ಲ, ಅವರೆಲ್ಲ ಪ್ರೊಫೆಷನಲ್. ನಮ್ ಗುಬ್ಬಿ ಪ್ರೊಫೆಷನಲ್ ಕಟಿಂಗ್ ಶಾಪ್ ಅನ್ನೋದನ್ನ ಕನ್ನಡದಲ್ಲಿ ಏನಂತೀರ ನೀವೇ ಹೇಳ್ರಪ್ಪ, ಕಮೆಂಟ್ ಮಾಡ್ಬಿಡಿ. ಗುಬ್ಬಿ ಇದಕ್ಕೆ ಅಂತಾನೆ 40,000 ಖರ್ಚು ಮಾಡಿ ಕೋರ್ಸ್ ತಗೊಂಡಿದ್ದಾಳೆ, ಹೇರ್ ಕಟ್ ಮಾಡೋದು. ಇನ್ನೊಂದ್ಸತಿ ಕ್ಲೀನ್ ಮಾಡಿ ಗುಬ್ಬಿ, ಪ್ರೊಫೆಷನಲ್ ನೋಡಿ ಗೈಸ್, ಎಂತ ಫ್ರೆಂಡ್ ನೀವು ನೋಡಂಗೆ ಎಷ್ಟು ಇದ್ ಮಾಡ್ಕೊಡ್ತೀನಿ. ಅವ್ರಿಗೆ ಏನು ಸ್ಯಾರಿ ಹಾಕೊಡ್ತೀನಿ, ಮದ್ವೆ ಸ್ಯಾರಿ ಹಾಕೊಡ್ತಾರಲ್ಲ, ಸ್ಯಾರಿ ಹಾಕೊಡ್ತೀನಿ, ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಡ್ತೀನಿ, ಮೇಕಪ್ ಮಾಡ್ಕೊಡ್ತೀನಿ, ಲಿಪ್ಸ್ಟಿಕ್ ಹಾಕೊಡ್ತೀನಿ. ಏನು ಮಾಡಿರೋದು 2, ಒಂದು ಹೇರ್ ಸ್ಟ್ರೈಟ್ನಿಂಗು, ಇನ್ನೊಂದು ಅದು ಫುಲ್ ನಾನು ಮಾಡ್ಕೊಂಡಿದ್ದೆ. ಇನ್ನೊಂದು ಚೂರು ಲಾಸ್ಟ್ ಬಂದು ಮಾಡ್ತಿದ್ದಾಳೆ. ಇನ್ನೊಂದು ಸ್ಯಾರಿ ಒಂದು ಉಡ್ಸ್ಕೊಂಡ್ ಕೊಡ್ತಾಳೆ. ನಂಗೆ ಸ್ಯಾರಿ ಹಾಕೊಳಕ್ ಬರಲ್ಲ, ಇನ್ನು ಕಲ್ತಿಲ್ಲ. ಕಲಿಬೇಕಂತ ತುಂಬಾ ಟ್ರೈ ಮಾಡ್ತೀನಿ. ಆದ್ರೂ ನಾನು ಏನಾದ್ರೂ ಸ್ಯಾರಿ ಹಾಕೋಬಿಟ್ರೆ ನೀವೆಲ್ಲ ಪ್ರೆಗ್ನೆಂಟ್ ಅಂತ ಅನ್ಕೋತೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸ್ಯಾರಿ ಉಡೋದು ಕ್ಲೀನ್ ಆಗಿ ಉಡ್ಕೋತಾ ಇಲ್ಲ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನಾನು ಇನ್ನು ಸ್ಯಾರಿ ಉಡ್ಕೋಬಿಟ್ರೆ ನೀವೆಲ್ಲ ಪ್ರೆಗ್ನೆಂಟ್ ಅನ್ಕೋಬಿಡ್ತೀರಾ. ಸೊ ಆ ಕಾರಣಕ್ಕೆ ನಾನು ಸ್ಯಾರಿ ಉಡೋದು ಕಲ್ತಿಲ್ಲ. ಎಲ್ಲರಿಗೂ ನಾನು ಟ್ರೆಡಿಷನಲ್ ಆಗಿರೋದಂದ್ರೆ ತುಂಬಾ ಇಷ್ಟ. ನಮ್ಮನೆಯವ್ರಿಗಂತೂ ನಾನು ಟ್ರೆಡಿಷನಲ್ ಅಲ್ಲಿ ಯಾವಾಗ್ಲೂ ಎನಿ ಟೈಮ್ ಟ್ರೆಡಿಷನಲ್ ಹಾಕೋತಾರೆ. ಎಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ನನ್ನ ಫಾಲೋವರ್ಸ್ಗೆ ನಾನು ಟ್ರೆಡಿಷನಲ್ ಅಂದ್ರೆ ತುಂಬಾ ಇಷ್ಟ ಆಗಿದೆ. ಹೀಗಿದೆ ನಮ್ಮ ಔಟ್ಫಿಟ್. ಸೊ ಚೆನ್ನಾಗಿದಾರ. ಸೊ ನನ್ನ ಔಟ್ಫಿಟ್ ಏನಾದ್ರು ಬೇಕು ಅಂದ್ರೆ ಲಿಂಕ್ ಅಂತೂ ಕೇಳ್ಬಿಡಿ, ನಾನು ಅಂಗಡಿಲಿ ಬೈ ಮಾಡಿರೋದು. ನಿಂದು ಗುಬ್ಬಿ? ನಂದು ನೆನಪೇ ಇಲ್ಲ. ಇದು ಆನ್ಲೈನಾ ಅಥವಾ ಆಫ್ಲೈನ್? ಆಫ್ಲೈನಾ, ಸ್ಟಿಚ್ ಮಾಡಿಸಿರೋದು ಇದು ಆಕ್ಚುಲಿ. ಇವನು ನಮ್ಮ ಹಳೇ ಫ್ರೆಂಡು, ಹೇಳ್ಕೊಳಕಷ್ಟೇ ಹಳೆ ಫ್ರೆಂಡು. ಅದ್ ಬಿಟ್ರೆ ಫ್ರೆಂಡು ಅಂತ ಹೇಳ್ಕೊಳ್ಳೋ ಅಂತದ್ದು ಏನೂ ಇಲ್ಲ. ಒಂದ್ 10 ವರ್ಷದ ಫ್ರೆಂಡು ಅಂತ ಹೇಳ್ಕೋಬಹುದು ಅಷ್ಟೇ ಅವನ. ದೀಪು ಅಂತ. ಹಾಯ್ ಮಾಡು ದೀಪ. ಸೊ ಹೇಗ್ ಕಾಣ್ತಿದ್ದಾಳೆ ನಮ್ಮ ದೀಪ ಸ್ಯಾರಿನಲ್ಲಿ? ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳಲ್ಲ. ಸೊ ಚೆನ್ನಾಗಿ ರೆಡಿ ಆಗಿದ್ದೀನಲ್ವಾ ನಾನು? ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ಆದ್ರೆ ತುಂಬಾ ಚೆನ್ನಾಗಿ ಕಾಣ್ತಿದ್ದೀನಲ್ಲ. ನನಗೆ ಗೊತ್ತು ನಾನು ತುಂಬಾ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ. ಹಾಗೆ ಕಾಮೆಂಟ್ ಮಾಡಿ. ಇನ್ನೂ ತುಂಬಾ ಬ್ಲಶ್ ಆಗ್ಬಿಡ್ತೀನಿ.
ಏನೋ ಒಂಥರ ನನ್ನ ಮೇಲೆ ನನಗೆ ಜಾಸ್ತಿ ಲವ್ ಆಗ್ತದೆ. ಸೊ ಇವಾಗ ಟಿಫನ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಾನ್ ವೆಜ್ ಮಾಡಿಸಿದ್ರಲ್ಲ, ಅಲ್ಲೇ ಟಿಫನ್ ರೆಡಿ ಆಗಿದೆ, ಹೋಗಿ ತಿನ್ಬೇಕಷ್ಟೆ. ಅದು ಚಪಾತಿ ಅಲ್ಲ ಕಣೆ, ಚಿತ್ರಾನ್ನ ಗುಬ್ಬಿ. ಅಷ್ಟು ಗೊತ್ತಾಗ್ಲಿಲ್ವಾ? ಅವಳಿಗೆ ಚಪಾತಿ ಅಂತ ಹೇಳಿದ್ರು ತಾನೆ. ಇದು ಚಿತ್ರಾನ್ನ ನಂಗೆ ಗೊತ್ತು. ಚೆನ್ನಾಗಿ ಕಾಣ್ತಿದ್ದಿ. ಗುಬ್ಬಿನ ಬ್ಲಾಗ್ ಮಾಡ್ತಿದ್ದಾಳೆ ಗೈಸ್. ದಯವಿಟ್ಟು ನಮ್ಮ ಗುಬ್ಬಿ ಚಾನೆಲ್ಗೆ ಗುಬ್ಬಿ ಮರಿ ಅಂತ ಸರ್ಚ್ ಮಾಡಿ, ಗುಬ್ಬಿ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನೀನು ಹೇಳು, ಇವನು ನನ್ನ ಫ್ರೆಂಡ್ ವಿನು ಅಂತ. ಸೊ ನಾ ಕಂಡಂತ ತುಂಬಾ 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 ಒಳ್ಳೆ ಮನುಷ್ಯ, ಹಾಗೆ ನನ್ನ ಒಳ್ಳೆಯ ಫ್ರೆಂಡು. ಸೊ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ತುಂಬಾ ಹೆಮ್ಮೆ ಆಗುತ್ತೆ. ಹೇಳ್ತಾ ಇದೆಯಾ ಅಂದ್ರೆ ಒಂದ್ ಬಗ್ಗೆ ಒಂದು ಹಾಡು ಡೆಡಿಕೇಟ್ ಮಾಡ್ಲೇಬೇಕು. ಯಾವ್ದು? ಸೀರಿಯಸ್ಲಿ ಪುಣ್ಯಾತ್ಮನೆ ಪಾಪಚ್ಚಿ ನಮ್ಮ ವಿನು. ಯಾಕಂದ್ರೆ ಕಷ್ಟದಲ್ಲಿರೋರ್ಗೆ ಬೇಗ ಕರುಗ್ತಾನೆ ಅನ್ನೋದು ಒಂದು ಒಳ್ಳೆ ಮನ್ಸಿದೆ. ಕೈ ಮುಗಿತಾನೆ ಅದಂತೂ ನಿಜ ಪಾಪಚ್ಚಿ. ಎಷ್ಟೇ ಬೆಸ್ಟ್ ಎಕ್ಸಾಂಪಲ್ ಸಾಕು. ಇವಳು ಕಣ್ಣು ಹಾಕಿದ್ರೆ ನನ್ಗೆ ಮುಖ ಹಾಳಾಗುತ್ತೆ ಅನ್ನೋದು ಒಂದು ಒಂದು ಪಿಂಪಲ್ ಬರ್ತಾ ಇದೆ. ಒಂದು ಪಿಂಪಲ್ ಬರ್ತಾ ಇದೆ ನೋಡಿ. ಏನ್ ಗೊತ್ತಾ, ಗುಬ್ಬಿ ಯಾವಾಗೆಲ್ಲ ನನ್ ಮುಖ ನೋಡ್ತಾಳೆ ಅವಾಗೆಲ್ಲ ಏನಾದ್ರೂ ಪಿಂಪಲ್ ಬಂದೇ ಬರುತ್ತೆ. ಹೊಟ್ಟೆ ಕಿಚ್ಚು ನಂದು, ನಿನ್ಗೆ ಪಿಂಪಲ್ಲೇ ಬರಲ್ವಲ್ಲ, ನಂದು ನಿನ್ಗೆ ಪಿಂಪಲ್ಲೇ ಬರಲ್ವಲ್ಲ ಅಂತಾಳೆ. ಎಷ್ಟೊಂದು ಪಿಂಪಲ್ ಬರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಇವಳು ನಿದ್ದೆ ಮಾಡಲ್ಲ, ಊಟ ತಿನ್ನಲ್ಲ, ಏನು ಹಾರ್ಮೋನ್ ಎಲ್ಲ ಚೇಂಜ್ ಆಗಿ ಇಂಬ್ಯಾಲೆನ್ಸ್ ಆಗಿ ಏನಾದ್ರೂ ಒಂದು ಪಿಂಪಲ್ ಆಗಲ್ವಲ್ಲ, ಅದಕ್ಕೆ ಹಾಕಿ ಕಣ್ಣು ಹಾಕಿ ಒಂದ್ ಕಡೆ ಆಲ್ರೆಡಿ ಪಿಂಪಲ್ ಆಗಿದೆ, ಮಾರ್ಕೆ ಆಗ್ಬಿಟ್ಟಿದೆ. ಈಗ ಇವ್ರು ನೋಡ್ತಿದ್ದಂಗೆ ಒಂದ್ ಗುಳ್ಳೆ ಬಂದ್ಬಿಟ್ಟಿದೆ. ನಾಳೆ ಇದು ಹೋಗ್ತಾ ಹೋಗ್ತಾ ಇನ್ನು ಎಷ್ಟೊಂದು ಮಾರ್ಕ್ ಆಗ್ಬಿಡುತ್ತೆ. ಸೊ ತುಂಬಾ ಜನ ಬಂದಿದ್ದಾರೆ. ಇದು ಯಾವ ಟೆಂಪಲ್ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ, ಬರೀ ತೋರಿಸ್ತಿದ್ದಂಗೆನೆ. ಈ ದೇವಸ್ಥಾನ ನೋಡೋದಕ್ಕೆ ಒಂಥರ ಸಖತ್ತಾಗಿದೆ, ಚೆನ್ನಾಗಿದೆ. ಜನಗಳು ಅಷ್ಟೇ ತುಂಬಾ ಜನ ಬಂದಿದ್ದಾರೆ, ಎಷ್ಟೊಂದು ಜನ ಬಂದಿದ್ದಾರೆ. ಅಂಡ್ ಈ ದೇವಸ್ಥಾನ ಕಟ್ಟಿರೋದು ಅಷ್ಟೇ ಏನ್ ಸಖತ್ತಾಗಿ ಕಟ್ಟಿದ್ದಾರೆ. ಇಲ್ಲಿಂದನೇ ದರ್ಶನ ಮಾಡ್ಕೋಬಿಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೋಬೇಕಲ್ವಾ. ರೆಸ್ಟ್ ಅಲ್ಲ, ಇದು ಜ್ಞಾನ ಮಾಡ್ಬೇಕು, ಅದೇ ರೆಸ್ಟ್ ಅಲ್ಲ. ಏನಪ್ಪ ಯಾವ ಕಾಲು ದುಡ್ಡು ಮೇಕಪ್ ಏನು ರೆಸ್ಟ್ ಮಾಡಕ್ಕೆ ಅಂತಿದ್ದಾರೆ. ಜ್ಞಾನ ಮಾಡಕ್ ಕುತ್ಕೋಬೇಕು. ಇಲ್ಲಿ ಸ್ವಲ್ಪ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಬಂದು, ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಸೊ ನೀವ್ ಯಾರಾದ್ರೂ ಕಾಲಭೈರೇಶ್ವರ ದೇವಸ್ಥಾನ ನೋಡಿಲ್ಲ ಅಂದ್ರೆ ಒಳ್ಳೆ ಟ್ರಿಪ್ ಆದಂಗೆ ಆಗುತ್ತೆ ಫ್ರೆಂಡ್ಸ್ಗಳ ಜೊತೆ ಬಂದ್ರು. ಬಿಕಾಸ್ ನೋಡಿರೋರ್ಗೆ ಹೇಳಂಗಿಲ್ಲ, ನೋಡ್ದಲ್ಲೇ ಇರೋರ್ಗೆ ಹೇಳ್ತಾ ಇರೋದು ಇದು. ಬಿಕಾಸ್ ಒಳ್ಳೆ ಟ್ರಿಪ್ ಆದಂಗೆ ಆಗುತ್ತೆ. ಬನ್ನಿ ದೇವಸ್ಥಾನಕ್ಕೆ. ಅಂಡ್ ಇವಾಗ ಹೋಗಿ ಚೆನ್ನಾಗಿ ಊಟ ಮಾಡಬೇಕು. ನಾನ್ ವೆಜ್ ತಿನ್ಕೊಂಡು ರಿಟರ್ನ್ ಬ್ಯಾಂಗ್ಳೂರ್. ಸೊ ಇವಾಗ ಕಬಾಬ್ ತಿಂತಾ ಇದ್ದೀವಿ. ಕಬಾಬ್ ಆಲ್ರೆಡಿ ಒಂದು ರೌಂಡ್ ತಿಂದು, ಇದು 2ನೇ ರೌಂಡು. ಇದು ಈರುಳ್ಳಿ ಸಿಗಿಲ್ಲ ಅಂದ್ಬಿಟ್ಟು ಪಕ್ಕಕ್ಕೆ ಕಳ್ತೀವಿ. ಇವನ್ನ ಕಳಿಸಿ ಈರುಳ್ಳಿನ ಒಂದ್ ಇದಕ್ಕೆ ಹಾಕ್ಸ್ಕೊಂಡು ತಗೊಂಡ್ಬಂದು ಈರುಳ್ಳಿ ಕಳ್ಳೊಂತರ ನೋಡಿ. ಅದ್ರಲ್ಲೂ ಕ್ಯಾರೆಟ್ ಉಟ್ಕೊಂಡು ಸೊ ಊಟಕ್ಕೆ ಇವಾಗ ಕುತ್ಕೊಂಡಿದೀವಿ. ಪೂರ್ವಿನೇ ಬಡಿಸ್ತಾ ಇರೋದು. ಚೆನ್ನಾಗಿದ್ದಾಳಲ್ಲ ಹುಡುಗಿ. ಯಾರಾದ್ರೂ ಊಟ ಗೀಟಕ್ಕೆ ಬರ್ಸಕ್ಕೆ ಹುಡುಗಿ ಇರ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಪೂರ್ವಿ ಬರ್ತಾರೆ, ಚೆನ್ನಾಗಿ ಬಡಿಸ್ತವ್ರೆ. ಐದ್ ಬಡಿಸ್ತವ್ರೆ. ನನಗೇನು ಹಾಕ್ಲಿಲ್ವಲ್ಲ ಹೇಳು, ನಿಂಬೆಣ್ಣು. ಬನ್ನಿಲಿ. ಬೇಡ, ನೀವು ನಮಗೆ ಕರ್ಕೋಬೇಡಿ. ಇಲ್ಲಿ ನೋಡಿ, ಈರುಳ್ಳಿ ಹಾಕ್ಬಿಟ್ಟು ನಿಂಬೆಣ್ಣೆ ಹಾಕಿಲ್ಲ. ನಾನು ಇಟ್ಕೊಂಡೆ ನಿನಗೆ ಕೆಲಸ ಕೊಡಬಾರ್ದು ಅಂತ. ಫಸ್ಟ್ ಉಪ್ಪು ಹಾಕ್ಬೇಕು, ಆಮೇಲೆ ಈರುಳ್ಳಿ ಹಾಕ್ಬೇಕು. ಬಟ್ ಈ ಹುಡುಗಿ ಸರಿ ಇಲ್ಲ, ಈ ಹುಡುಗಿ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಬಾ ಮುದ್ದೆ ಇಡು, ಮುದ್ದೆ ಇಡೆ. ಉತ್ತಮ. ಪೂರ್ವಿ ಮುದ್ದೆ ಇಡೆ. ಮುದ್ದೆನೇ ಇಲ್ಲ ನೋಡಿ. ಮುದ್ದೆನೆ ಕೊಡ್ದಲೆ ಊಟ ಬಡಿಸ್ತವ್ರೆ. ಯಪ್ಪ, ಮುದ್ದೆ ಕೊಡಬಾ ಪೂರ್ವಿ. ಮುದ್ದೆ ಬನ್ನಿ. ಇದು ಕಬಾಬು. ಪೂರ್ವಿ ನಮಗ್ ತಗೊಂಬಾ. ಪೂರ್ವಿ ಇಲ್ಲಿ ನನ್ಗೆ. ಪೂರ್ವಿ ಫ್ರೈ ಮಟನ್ ಹಾಕೆ. ಪೂರ್ವಿ ಹೊಟ್ಟೆ ಹಸಿತೈತೆ ಕಣೆ. ಬಕೆಟ್ ಇಟ್ಕೊಂಡ್ ಬರಲಿ. ಸೊ ಈ ಒಂದು
ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ರಿಟರ್ನ್ ಪಿಂಚಿಂಗಿರಿಯಿಂದ ಊಟ ಎಲ್ಲ ಮಾಡಿಕೊಂಡು ರಿಟರ್ನ್ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ಶಿವ ಅವರು ಮಲ್ಕೊಂಡಿದ್ದಾರೆ, ಫುಲ್ ನಿದ್ದೆ ಮೂಡು. ಅವರು ನಿನ್ನೆ ನೈಟ್ ಎಲ್ಲ ನಿದ್ದೆ ಮಾಡಿರ್ಲಿಲ್ಲ. ಸ್ವಲ್ಪ ಅಲ್ಲಿ ಟೆಂಪಲ್ ನಾವಾದ್ರೂ 4 ಗಂಟೆಗೆ ರೀಚ್ ಆಗಿ ನಿದ್ದೆ ಮಾಡ್ದು, ಅವರು ನಿದ್ದೆನೆ ಮಾಡಿರ್ಲಿಲ್ಲ. ಸೊ ನಿದ್ದೆ ಮಾಡ್ತಿದ್ದಾರೆ. ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಈ ಒಂದು ಬ್ಲಾಗ್ನ ನೋಡಾದ್ಮೇಲೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ನನ್ನ ಫ್ರೆಂಡು ಅಲ್ಲಿ ಬರ್ತಿದ್ದಾನೆ ನೋಡಿ, ಹೆಂಗ್ ಬರ್ತಿದ್ದಾನೆ